आपदाम अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಭ್ಯೋ ನಮಃ. ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಯಶಸ್ವಿಯಾಗಿ ನಡೆದಿದೆ ಅಂತ ನಮಗನ್ನಿಸ್ತಾ ಇದೆ. ಜಯಸಿಂಹ ಅವರು ಹುಟ್ಟುಹಾಕಿದಂಥ ಈ ಸಂಸ್ಥೆ ಹೇಗೆ ಆದರ್ಶವಾಗಿದೆ ಅಂತನ್ನೋದನ್ನು ನಮ್ಮ ದೇಶದ ಉಚ್ಚ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎನ್ ವೆಂಕಟಾಚಲಯ್ಯನವರು ತಿಳಿಸಿದ್ದಾರೆ. ಒಂದು ಸಂಸ್ಥೆ 39-40 ವರ್ಷಗಳ ತನಕ ಯಾವುದೇ ವಿಧವಾಗಿರ್ತಕ್ಕಂಥ ತಕರಾರಿಲ್ಲದೆ ಶಾಂತಿಯುತವಾಗಿ ನಡ್ಕೊಂಡು ಬಂದದ್ದು ದೊಡ್ಡ ಸಾಧನೆ, ಆದರ್ಶವಾಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಜಯಸಿಂಹ ಅವರು ಇಂಥ ದೊಡ್ಡ ಸಾಧನೆ ಮಾಡಿದ್ದರಿಂದ ಅವರಿಗಿನ್ನಷ್ಟು ಪರಮಾತ್ಮ ಆಯುರಾರೋಗ್ಯ ಶಕ್ತಿಯನ್ನು ಕೊಟ್ಟು ಹೀಗೆ ನಡೆಸಲಿ ಕಾರ್ಯಕ್ರಮಗಳನ್ನು. ಇದರಿಂದ ಉತ್ತಮವಾದಂಥ ಜಾಗೃತಿ ಉಂಟಾಗ್ತದೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿ ಬಂದಿರತಕ್ಕಂಥ ಮಹನೀಯರ ಉಪನ್ಯಾಸಗಳು ಮತ್ತು ಪ್ರಶ್ನೋತ್ತರಗಳು ತುಂಬ ಮಾರ್ಮಿಕವಾಗಿ ನಡೆದಿದೆ. ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ನಡೆಸಲಿ ಜಯಸಿಂಹ ಅವರು ಅಂತ ಆ ಶಕ್ತಿ ಪರಮಾತ್ಮ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಕೃಷ್ಣಾರ್ಯ ದರ್ಶನ, ಶ್ರೀ ಕೃಷ್ಣಾರ್ಯ ದರ್ಶನ ಅನ್ನುವಂಥ ಗ್ರಂಥದ ಬಿಡುಗಡೆಯಾಗಿದೆ. ಇದು ಲೋಕಾರ್ಪಣೆ ಆಗಿದೆ. ಅಪ್ಪ ಅವರು ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳು ಶ್ರೀ ಕೃಷ್ಣಾರ್ಯರು, ಕೃಷ್ಣಾಚಾರ್ಯರು. ಅವರ ತಂದೆ ಅಹೋಬಲಾಚಾರ್ಯರು ಅನ್ನುವರು ಮಂತ್ರಾಲಯಕ್ಕೆ ಬಹಳ ಹತ್ತಿರದಲ್ಲಿ ಇಬ್ರಾಂಪುರ ಇದೆ. ಆದರೆ ಬಹಳ ಜನ ಮಂತ್ರಾಲಯಕ್ಕೆ ಹೋಗ್ತಾರೆ, ಇಬ್ರಾಂಪುರಕ್ಕೆ ಹೋಗೋದಿಲ್ಲ. ಅಲ್ಲೇ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಇಬ್ರಾಂಪುರಕ್ಕೆ ಹೋಗಿ ಅವರ ಕಟ್ಟೆ ಅಂತಿದೆ, ಅಪ್ಪ ಅವರ ಕಟ್ಟೆ ಅಂತಿದೆ, ಅಲ್ಲಿ ದರ್ಶನ ಮಾಡಿ ಬರಬೇಕು. ವಿಶೇಷವಾದ ಅನುಗ್ರಹ ಆಗ್ತದೆ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಅವರಲ್ಲಿದೆ ಅಂತ ಪ್ರತೀತಿ ಉಂಟು. ಸನ್ನಿಧಾನ ಇದೇ ಹೌದು, ಬಹಳಷ್ಟು ವಿಶೇಷ ಚೆನ್ನಾಗಿ ಬರೆದಿದ್ದಾರೆ ಜಯಸಿಂಹ ಅವರು. ಓದ್ಕೊಂಡು ಹೋಗ್ತಕ್ಕಂಥ ಶೈಲಿ ಅದೇ, ತಾನೇ ಓದಿಸ್ಕೊಂಡು ಹೋಗ್ತದೆ. ಒಂದು ಸಲ ಓದಿದ್ರೆ ಗೊತ್ತಾಗುತ್ತೆ. ಒಂದು ಅಂಶ ಮಾತ್ರ ಹೇಳ್ತೇನೆ, ಎಷ್ಟು ರೋಚಕವಾಗಿದೆ ಇವರ ಚರಿತ್ರೆ ಅಂದರೆ, ಅಪ್ಪ ಅವರ ಕಾಲದಲ್ಲಿ ಅವರು ಎಲ್ಲಿಯಾದರೂ ಒಂದು ಕಡೆ ಸ್ನಾನ ಮಾಡಿದರೆ ಸುತ್ತಮುತ್ತ ಬಹಳ ದೇಶದವರೆಗೆ ಸುಗಂಧ ಸೂಸ್ತಾ ಇತ್ತಂತೆ. ಅವರು ಸ್ನಾನ ಮಾಡಿದರೆ, ಅವರು ಸಂಚಾರ ಮಾಡಿದರೆ ಉತ್ತಮವಾಗಿರತಕ್ಕಂಥ ಸುಗಂಧ ಬರ್ತಾ ಇತ್ತಂತೆ ಅವರ ದೇಹದಿಂದ. ಬಹಳ ಜನರು ಆಕ್ಷೇಪ ಮಾಡಿದರಂತೆ, ಇದೇನಿದು, ಏನೋ ಒಂದು ದುಷ್ಟಶಕ್ತಿಯನ್ನು ವಶಪಡಿಸಿಕೊಂಡು ಹೀಗೆ ಮಾಡ್ತಾ ಇದ್ದಾರೋ ಏನೋ ಅಂತ. ಆದರೆ ಅಪ್ಪ ಅವರೇ ಹೇಳ್ತಿದ್ರಂತೆ, ನನ್ನ ದೇಹದಿಂದ ಸುಗಂಧ ಹೊರಗೆ ಬರ್ತಾ ಇದೆ, ನಾನು ಸ್ನಾನ ಮಾಡಿದರೆ ಸುಗಂಧ ಬರ್ತದೆ. ಎಲ್ಲಿವರೆಗೆ ಅಂದರೆ, ಅಪ್ಪ ಅವರು ಒಂದು ಪತ್ರ ಬರೆದು ಯಾರಿಗಾದರೂ ಕೊಟ್ಟು ಕಳಿಸಿದರೆ, ಇಂಥವರಿಗೆ ಅಂತ ಕೊಟ್ಟಾಗ ಅವರು ಇದು ಅಪ್ಪ ಅವರದು ಅಂತ ಕಂಡು ಹಿಡಿತಿದ್ರಂತೆ. ಯಾಕೆಂದ್ರೆ ಅವರು ಬರೆದ ಪತ್ರದಲ್ಲಿ ಅವರು ಮುಟ್ಟಿದ ಪುಸ್ತಕಗಳಲ್ಲೆಲ್ಲ ಸುಗಂಧ ಬರ್ತಿತ್ತಂತೆ. ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿಗಳವರು. ಯಾಕೆ ಅಂತ ಕೇಳಿದರೆ, ರಾಘವೇಂದ್ರ ಸ್ವಾಮಿಗಳ ಪರಿಮಳವನ್ನು ಅಷ್ಟು ಅಧ್ಯಯನ ಮಾಡಿದ್ದರಂತೆ ಅಪ್ಪ ಅವರು. ಅದು ಪರಿಮಳದ ಮಹತ್ವ. ಅದಕ್ಕೆ ಹೆಸರು ಹಾಗೆ ಇಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಆ ಪರಿಮಳದ ಮಹತ್ವ ಅಂಥದ್ದು. ಇದು ರಾಘವೇಂದ್ರ ಸ್ವಾಮಿಗಳ ಪವಾಡವೂ ಹೌದು, ಅಪ್ಪ ಅವರ ಪವಾಡವೂ ಹೌದು. ಆ ರೀತಿಯಾಗಿ ಅಪ್ಪ ಅವರ ಮಹತ್ವ ಇಂಥದ್ದು. ಮತ್ತು ಅವರು ಆರಂಭದಲ್ಲಿ ಬಹಳ ದಡ್ಡರಾಗಿದ್ದರಂತೆ. ದಡ್ರು ಅಂದ್ರೇನು, ಓದ್ತಾ ಇದ್ದಿಲ್ಲಂತೆ. ಅವರ ತಂದೆ ಅಹೋಬಳಾಚಾರ್ಯರು ಬಹಳ ಆಕ್ಷೇಪ ಮಾಡಿದಾಗ ಒಂದು ಸಲ ದನ ಮೇಯಿಸಿಕೊಂಡು ಕಾಡಿಗೆ ಹೋಗಿ ಒಂದು ಕಡೆ ಕೂತರಂತೆ. ಆವಾಗ ಅಶ್ವತ್ಥಾಮಾಚಾರ್ಯರು ಬಂದು ಇವರನ್ನು ಸಮಾಧಾನ ಮಾಡಿ ಕೃಷ್ಣಾಚಾರ್ಯರ ಅಪ್ಪ ಅವರ ನಾಲಿಗೆಯಲ್ಲಿ ಬೀಜಾಕ್ಷರಗಳನ್ನು ಬರೆದರಂತೆ. ಆಮೇಲೆ ಅವರು ಸಿದ್ಧಿಪುರುಷರಾದರು ಅಂತ ಉಂಟು. ಹೀಗೆ ಅಪೂರ್ವವಾಗಿರತಕ್ಕಂಥ ಕೆಲವು ವಿಚಾರಗಳನ್ನು ಕೃಷ್ಣಾಚಾರ್ಯರ ಬಗ್ಗೆ ತಿಳಿಸಿದ್ದಾರೆ. ಅಪ್ಪ ಅವರು ಅಂತ ಅವರು ಪ್ರಸಿದ್ಧರಾದವರು. ಅಶ್ವತ್ಥಾಮಾಚಾರ್ಯರೇ ಹೇಳಿದರಂತೆ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ನಿಮ್ಮಲ್ಲಿ ಬರ್ತದೆ, ಆದ್ದರಿಂದ ನೀವು ವಿಖ್ಯಾತರಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತೀರಿ ಅಂತ ಅಶ್ವತ್ಥಾಮಾಚಾರ್ಯರು ಹೇಳಿದರಂತೆ. ಅದರಿಂದ ಅಪ್ಪ ಅವರು ಬಹಳ ಪ್ರಸಿದ್ಧರು. ಮೈಸೂರು ಕಡೆ ಬಹಳ ಪ್ರಸಿದ್ಧರಾಗಿದ್ದಾರೆ. ಮೈಸೂರಿನಲ್ಲಿ ಅಲ್ಲೆಲ್ಲ ಬಂದು, ಚಿಕ್ಕಮಗಳೂರು ಅಲ್ಲೆಲ್ಲ ಅವರು ಬಹಳ ಪ್ರಸಿದ್ಧರು.
ಈ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ಜಯಸಿಂಹ ಅವರು ಅಪ್ಪ ಅವರಿಗೆ ಒಂದು ರೀತಿಯಲ್ಲಿ ಸಂಬಂಧನೇ. ಯಾಕೆ ಅಂದರೆ ಅಪ್ಪ ಅವರು ಅಥವಾ ಕೃಷ್ಣಾರ್ಯರ ತಂದೆ ಅಹೋಬಲಾಚಾರ್ಯರು. ಅಪ್ಪ ಅವರಿಗೆ ಹುಟ್ಟಿದಂಥ ಮಕ್ಕಳ ಹೆಸರು ಅಹೋಬಲಾಚಾರ್ಯರೇ. ತಂದೆ ಹೆಸರನ್ನೇ ತಮ್ಮ ಮಗನಿಗೆ ಇಟ್ಟರಂತೆ. ಆ ಅಹೋಬಲಾಚಾರ್ಯರ ಶಿಷ್ಯರು ಗುರುಗೋವಿಂದ ದಾಸರು. ಶಿಷ್ಯರು ಅಂದರೆ ಅವರ ಅನುಗ್ರಹದಿಂದ ಹುಟ್ಟಿದವರು. ಅಪ್ಪ ಅವರ ಮಕ್ಕಳು ಅಹೋಬಲಾಚಾರ್ಯರು ಗುರುಗೋವಿಂದ ದಾಸರ ತಂದೆ ತಾಯಿಗಳಿಗೆ ಹೇಳಿದ್ರಂತೆ, ನಿಮಗೆ ಒಳ್ಳೆ ಒಬ್ಬ ಜ್ಞಾನಿಯಾದಂಥ ಮಗ ಹುಟ್ಟುತ್ತಾನೆ ಅಂತ ಭವಿಷ್ಯ ನುಡಿದಿದ್ದರಂತೆ. ಆ ರೀತಿಯಾಗಿ ಹುಟ್ಟಿದಂಥವರು ಗುರುಗೋವಿಂದ ದಾಸರು, ಅವರ ಶಿಷ್ಯರು ಜಯಸಿಂಹ ಅವರು. ಆದ್ದರಿಂದ ಕೃಷ್ಣಾರ್ಯರಿಗೆ ಒಂದು ರೀತಿಯಲ್ಲಿ ಬಾಂಧವ್ಯವುಳ್ಳವರೇ ಆಗಿದ್ದಾರವರು. ಅಂಥವರು ಈ ಪುಸ್ತಕವನ್ನು ಬಹಳ ವಿಶೇಷವಾಗಿ ಬರೆದಿದ್ದಾರೆ. ಬಹಳ ವಿಚಿತ್ರ ವಿಚಿತ್ರ ಪವಾಡಗಳನ್ನು ತೋರಿಸಿದವರವರು. ಅವರಿಗೊಬ್ಬ ಶಿಷ್ಯ ಇದ್ದಂತೆ. ಹಗಲೆಲ್ಲ ಕೇಳೋದು, ನಾನು ತೀರ್ಥಯಾತ್ರೆ ಮಾಡಿ ಬರಬೇಕಾಗಿದೆ, ಕಾಶಿ ಬದರಿಗೆಲ್ಲ ಹೋಗಿ ಬರಬೇಕು, ರಾಮೇಶ್ವರ ಯಾತ್ರೆ ಮಾಡಿ ಬರಬೇಕು ಅಂತ. ಒಂದು ಸಲ ಅಪ್ಪ ಅವರು ಹೇಳಿದ್ರಂತೆ, ನಾನಿವತ್ತು ಮಲಗಿರ್ತೇನೆ, ನನ್ನ ತಲೆ ಬದಿಯಲ್ಲಿ ನೀನು ಮಲಗು, ಇಷ್ಟು ಮಾಡು ಸಾಕು ಅಂದ್ರಂತೆ. ಅವರ ತಲೆ ಹತ್ರ ಮಲಗಿದ್ದಾನಂತೆ ಆ ಶಿಷ್ಯ. ಕನಸಿನಲ್ಲಿ ಎಲ್ಲ ತೀರ್ಥಯಾತ್ರೆ ಆಗಿದೆಯಂತೆ. ಉತ್ತರ ಭಾರತ ದಕ್ಷಿಣ ಭಾರತ ಪೂರ್ತಿ ತೀರ್ಥಯಾತ್ರೆ ಆಗಿ ಬಂದು ಬದರಿ ಸಮಾರಾಧನೆ ಮಾಡಿ ಅನೇಕ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿಸಿ ಅವರಿಗೆ ಕೃಷ್ಣಾರ್ಪಣೆ ಹೇಳುವಾಗ ಜೋರಾಗಿ ಕೃಷ್ಣಾರ್ಪಣ ಮಸ್ತು ಅಂತ ಗೋವಿಂದ ಹಾಕಿದನಂತೆ. ಆವಾಗ ಅಪ್ಪ ಅವರು ಎದ್ದರಂತೆ, ಏನದು ಕೃಷ್ಣಾರ್ಪಣೆ ಹೇಳ್ತಿದೆಯಲ್ಲ ಅಂದರೆ, ಎಲ್ಲ ಉತ್ತರ ಭಾರತ ದಕ್ಷಿಣ ಭಾರತ ಯಾತ್ರೆ ಆಯಿತು, ಈಗ ಬ್ರಾಹ್ಮಣರಿಗೆ ಬದರಿ ಸಮಾರಾಧನೆ ಮಾಡ್ತಿದ್ದೇನೆ ಅಂತ ಹೇಳಿದನಂತೆ. ಎಂಥ ವಿಚಿತ್ರವಾದ ಪವಾಡ ಇವೆಲ್ಲ. ಆ ಅಪ್ಪ ಅವರ ಸಿದ್ಧಿ, ಕನಸಿನಲ್ಲಿ ಅವನಿಗೆ ಅಷ್ಟು ಯಾತ್ರೆ ಮಾಡಿಸಿ ಬದರಿ ಸಮಾರಾಧನೆ ಮಾಡಿಸುವಷ್ಟು ಮಾಡಿದ್ದಾರಂತೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಿಂದ ಅವರ ಪರಿಮಳ ಗ್ರಂಥದ ಸಿದ್ಧಿ, ಪರಿಮಳ ಗ್ರಂಥವನ್ನು ಅಷ್ಟು ಮುಖೋದ್ಗತ ಮಾಡಿದ್ದರಿಂದ ಅವರ ದೇಹ ಆ ರೀತಿ ಸುಗಂಧಮಯವಾಗಿತ್ತು. ಇಂಥ ಅನೇಕ ಪವಾಡಗಳನ್ನು ಇದರಲ್ಲಿ ತಿಳಿಸಿದ್ದಾರೆ ಈ ಪುಸ್ತಕದಲ್ಲಿ. ಆಮೂಲಾಗ್ರ ಓದಿದರೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲದೆ ಜಯಸಿಂಹ ಅವರು ಅಪ್ಪ ಅವರ ಮೇಲೆ ತಾವೇ ಸ್ವತಃ ತಿರುಮಲೇಶ ವಿಠಲಾಂಕಿತವಾಗಿರತಕ್ಕಂಥ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರ ಆ ಹಾಡುಗಾರಿಕೆ ಈಗಾಗಲೇ ನಡೀತು. ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ಬನ್ನಂಜೆ ಗೋವಿಂದಾಚಾರ್ಯರು ಬಹಳ ರೋಚಕವಾಗಿ ಹೇಳಿದರು. ಇವತ್ತಿನ ಕಾರ್ಯಕ್ರಮ ಅದರ ಯಶಸ್ವಿತೆಗೆ ಅದೊಂದು ದೊಡ್ಡ ಮುಖ್ಯ ಆಧಾರ ಸ್ತಂಭ. ಎಷ್ಟು ಜನರ ಮನಸ್ಸಿನ ಮೇಲೆ ಪರಿಣಾಮ ಆಗಿದೆ, ರಾಘವೇಂದ್ರ ಸ್ವಾಮಿಗಳು ಏನು ಅನುಗ್ರಹ ಮಾಡಬಲ್ಲರು ಅಂತನ್ನೋದನ್ನು, ಅದರ ಜೊತೆಗೆ ಮಧ್ವಾಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯ ಏನು ಅಂತನ್ನೋದನ್ನು ಮೈಮರೆತು ಹೇಳಿದ್ದಾರೆ. ಅವರ ಮೇಲೆ ಅತ್ಯಂತ ಪ್ರೀತಿ ಇಟ್ಟಿರ್ತಕ್ಕಂಥ ವಿದ್ಯಾಮಾನ್ಯ ತೀರ್ಥರು, ಭಂಡಾರಿಕೇರಿ ಫಲಿಮಾರು ಮಠದ ಉಭಯ ಮಠಾಧೀಶರಾಗಿದ್ದಂಥ ವಿದ್ಯಾಮಾನ್ಯ ತೀರ್ಥರು ಬಹಳ ಅವರ ಅಚ್ಚುಮೆಚ್ಚಿನ ಶಿಷ್ಯರು ಇವರು. ಇವರ ಮೇಲೆ ಬಹಳ ಪ್ರೀತಿ, ಇವರ ಮೇಲೆ ಬಹಳ ಪ್ರೀತಿ. ಒಂದು ಸಲ ಏನೋ ದಾನ ಕೊಡಬೇಕಾದ ಪ್ರಸಂಗ ಬಂದಿತ್ತಂತೆ. ಬನ್ನಂಜೆ ಗೋವಿಂದಾಚಾರ್ಯನ ಕರೀರಿ ಅಂತ. ಇವರು ಇನ್ನೂ ಸ್ನಾನ ಆಗಿಲ್ಲ ಅಂತ ಹೇಳಿದ್ರಂತೆ. ನೀನು ಯಾವಾಗಲೂ ಮಡಿ ಅಂದ್ರಂತವ್ರು. ನಿಮ್ಗೆ ಸ್ನಾನ ಬೇಕಾಗಿಲ್ಲ, ಆಚಾರ್ಯರ ಶಾಸ್ತ್ರ ಸದಾ ತಲೆಯಲ್ಲಿದೆ, ಸದಾ ಮಡಿನೇ ನೀವು ತಗೊಳ್ರಿ ಅಂತ ಹಾಗೆ ಕೊಟ್ರಂತೆ. ಸ್ನಾನ ಮಾಡೋದಕ್ಕಿಂತ ಪೂರ್ವದಲ್ಲಿ ದಾನ ಕೊಟ್ರಂತೆ ವಿದ್ಯಾಮಾನ್ಯ ತೀರ್ಥರು. ಅಷ್ಟು ಅವರಿಗೆ ವಿದ್ಯೆ ಮೇಲೆ ಗೌರವ. ಅಂಥ ವಿದ್ಯಾಮಾನ್ಯ ತೀರ್ಥರು ನಮ್ಮನ್ನು ವಿದ್ಯಾಪೀಠಕ್ಕೆ ಕರೆದು ತಂದು ಸೇರಿಸಿ ಮಾಡಿಸಿದವರು ಅವರೇ. ರಾಯಚೂರಿನಲ್ಲಿ ಎಲ್ಲೋ ಇದ್ದಾಗ ಅಲ್ಲಿ ಬಂದು ಅವರೆಲ್ಲ ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ನನ್ನನ್ನು ಕರ್ಕೊಂಡು ಬಂದು ಆ ಬಾರ್ಕೂರಿನಲ್ಲಿ ಇಟ್ಟುಕೊಂಡು ಆಮೇಲೆ ವಿದ್ಯಾಪೀಠಕ್ಕೆ ಸೇರಿಸಿದವರು ಅವರು ಒಂದು ಮಾತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಿದರು, ನನ್ನ ಹತ್ರ ಹೇಳಿದರು. ಅದೊಂದು ಹೇಳಬೇಕು. ಅವರು ಹೇಳುವಾಗ ನನಗದು ಸ್ಫೂರ್ತಿಗೆ ಬಂತು. ಒಂದು ಸಲ ವಿದ್ಯಾಮಾನ್ಯ ತೀರ್ಥರು ಕಲ್ಕತ್ತಾಕ್ಕೆ ಹೋಗಿದ್ದರಂತೆ. ಅಲ್ಲಿ ಗಂಗಾಸಾಗರ ಸಂಗಮ ಸ್ನಾನ ಮಾಡಬೇಕು ಅಂತ ಗಂಗಾಸಾಗರ ಸಂಗಮಕ್ಕೆ ಹೋಗ್ತಾ ಇದ್ದಾರೆ. ಹೋಗುವಾಗ ದಾರಿಯಲ್ಲಿ ಯಾವುದೋ ಒಂದು ಊರು, ಅದು ನನಗೆ ಹೆಸರು ನೆನಪಿಲ್ಲ, ಆ ಊರಿನಲ್ಲಿ ಒಂದು ಸ್ಕೂಲ್ನಲ್ಲಿ ಇಳ್ಕೊಂಡ್ರಂತೆ. ಪೂಜೆ ಆಗಬೇಕು, ತೀರ್ಥ ಪ್ರಸಾದ ಎಲ್ಲ ಆಗಿ ಮುಂದೆ ಹೋಗಬೇಕು ಅಂತ ಇಳ್ಕೊಂಡ್ರಂತೆ. ಪೂಜೆ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಆಗುವಾಗ ಒಬ್ಬ ಹೆಣ್ಣು ಮಗಳು ಅಲ್ಲಿಗೆ ಬಂದ್ಲಂತೆ ಇವರ ಪೂಜೆ ನೋಡಲಿಕ್ಕೆ. ಇನ್ಯಾರೂ ಬಂದಿಲ್ಲ, ಇವರ ಪರಿಚಯನೇ ಇಲ್ಲ ಆ ಕಡೆ. ಬಂದು ಪೂಜೆ ಎಲ್ಲ ಆದಮೇಲೆ ಆ ಹೆಣ್ಣು ಮಗಳು ಬಂದು ಸ್ವಾಮಿಗಳ ಹತ್ರ ತನ್ನ ಕೈ ಎರಡು ಮುಂದಿಟ್ಟುಕೊಂಡು ಬಹಳ ಗೋಳೋ ಅಂತ ಹತ್ತು ತನ್ನ ಕಷ್ಟ ಹೇಳ್ಕೊಂಡ್ಲು. ಮೈಯೆಲ್ಲ ಚರ್ಮರೋಗ ಬಂದುಬಿಟ್ಟಿದೆ, ನನಗೆ ವೈಟ್ ಪ್ಯಾಚಸ್ ಆಗಿದೆ, ಚರ್ಮರೋಗ, ನೀವು ಮಹಾನುಭಾವರು ಅಂತ ಕಾಣ್ತಾ ಇದೆ, ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡ್ರಿ ಅಂತ ಕಣ್ಣೀರು ಹಾಕಿ ಕೇಳ್ಕೊಂಡ್ಲಂತೆ.
ಇವರಿಗೂ ಬಹಳ ಅನುಕಂಪೆ ಬಂತು. ಆಗ ಅವರು ಸ್ವಾಮಿಗಳು ತಕ್ಷಣ ಸ್ಫೂರ್ತಿ ಬಂತಂತೆ ಅವರಿಗೆ. ಅವರು ತಮ್ಮ ಆನ್ಹಿಕ ಪೆಟ್ಟಿಗೆಯಲ್ಲಿ ಒಂದು ಸಣ್ಣ ಡಬ್ಬಿಯಲ್ಲಿ ರಾಯರ ಮೃತ್ತಿಕೆ ಇಟ್ಕೊಂಡಿರ್ತಿದ್ರಂತೆ. ಯಾವಾಗಲೂ ಜೊತೆಗೆ ರಾಯರ ಮೃತ್ತಿಕೆ ಇರಬೇಕು. ಅದು ನೆನಪಿಗೆ ಬಂತಂತೆ. ಆ ಡಬ್ಬಿಯಿಂದ ಸ್ವಲ್ಪ ಮೃತ್ತಿಕೆ ತೆಗೆದು ಕೊಟ್ರಂತೆ. ಇದನ್ನು ನೀರಿನಲ್ಲಿ ಕಲಿಸಿ ಹಚ್ಚಿಗೋ, ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರಿದ್ದಾರೆ, ನಂಬಿಕೆ ಇಡು, ಇದನ್ನು ಹಚ್ಚಿಗೋ ಅಂತ ಅಷ್ಟು ಆ ಮೃತ್ತಿಕೆ ಕೊಟ್ರಂತೆ. ಅಲ್ಲಿಂದ ಎಲ್ಲ ಮುಂದೆ ಹೊರಟಿದ್ದಾರೆ. ಗಂಗಾಸಾಗರ ಸಂಗಮ ಸ್ನಾನ ಮಾಡಿ ಎಲ್ಲ ಮಾಡಿ ಮತ್ತೆ ವಾಪಸ್ ಬರಬೇಕು. ಬರುವಾಗ ಅದೇ ಊರಿಗೆ ಬಂದಿದ್ದಾರೆ. ಅದೇ ಶಾಲೆಯಲ್ಲಿ ಇಳ್ಕೊಂಡ್ರಂತೆ. ಇವರು ಇಳ್ಕೊಂಡು ಪೂಜೆ ಶುರು ಮಾಡುವಾಗ 100 ಜನ ಸೇರಿದ್ರಂತೆ. ಹೋಗುವಾಗ ಒಬ್ಬಳು, ಬರುವಾಗ 100 ಮಂದಿ ಸೇರಿದ್ದಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ನೋಡ್ತಾರೆ, ಇವರು ಅಷ್ಟು ಜನ ಸೇರಿದ್ದಾರೆ, ಯಾಕೆ ಅಂತ ಗಾಬರಿ ಆಯ್ತಂತೆ. ಯಾಕೆ ಅಂದರೆ ಹೋಗಿ ಬರೋದ್ರೊಳಗಡೆ ಆಕೆ ಏನು ಆ ಮೃತ್ತಿಕೆಯನ್ನು ನೀರಿನಲ್ಲಿ ಕಲಿಸಿ ಆ ನೀರನ್ನು ಲೇಪನ ಮಾಡಿ ಹಚ್ಕೊಳ್ತಾ ಇದ್ಲು, ಅದರಿಂದ ಆ ದೇಹದ ಚರ್ಮ ರೋಗ ಪೂರ್ತಿ ವಾಸಿಯಾಗಿದೆ ಅಂತ. ವೈಟ್ ಪ್ಯಾಚಸ್ ಪೂರ್ತಿ ಹೋಗಿತ್ತಂತೆ. ಮಾಮೂಲಿನ ಬಣ್ಣ ಬಂದಿದೆ. ಅದು ಗೊತ್ತಾಯಿತು ವಿದ್ಯಾಮಾನ್ಯ ತೀರ್ಥರಿಗೆ, ಸ್ವಾಮಿಗಳಿಗೆ ಗೊತ್ತಾಯ್ತಂತೆ. ಅವರು ಹೇಳ್ತಿದ್ರು, ಇದೆಲ್ಲ ಗೊತ್ತಾಗಿ ಅಷ್ಟು ಜನ ಬಂದದ್ದು ನೋಡಿ ನನಗೆ ಗಾಬರಿ ಆಯಿತು. ಮೊದಲು ಅಲ್ಲಿಂದ ಪಿಡ್ಚ ಅಂದರು. ಅಲ್ಲಿಂದ ಮೊದಲು ನಾನು ಜಾಗ ಖಾಲಿ ಮಾಡಿದೆ. ಯಾಕೆ ಅಂದರೆ ಅಷ್ಟು ಜನ ಬಂದು ಕೇಳಿದರೆ ನನ್ನ ಹತ್ರ ಇದ್ದದ್ದು ಸಣ್ಣ ಡಬ್ಬಿ, ಮೃತ್ತಿಕೆ ಡಬ್ಬಿ, ಅಷ್ಟು ಮಂದಿ ಕೇಳಿದರೆ ನಾನು ಎಲ್ಲಿ ಕೊಡಲಿ, ಅದಕ್ಕೆ ಮೊದಲಲ್ಲಿಂದ ಓಡಬೇಕು ಅಂತ ನನಗನಿಸ್ತು. ಪ್ರತ್ಯಕ್ಷ ನನಗೆ ರೋಮಾಂಚವಾಗಿ ಕಂಡದ್ದಿದು. ಕಲ್ಕತ್ತಾಕ್ಕೆ ಹೋಗಿ ಬರೋದ್ರೊಳಗಡೆ ಇಷ್ಟು ಪರಿಣಾಮ ಮಾಡಿದೆ ರಾಯರ ಮೃತ್ತಿಕೆ. ಆ ಹೆಣ್ಮಗಳು ಆ ವೈಟ್ ಪ್ಯಾಚಸ್ ಹೋಗೋದು ಅಂದರೆ ಏನರ್ಥ? ಇಂಥ ಪವಾಡ ನಾನು ಪ್ರತ್ಯಕ್ಷ ನೋಡಿದ್ದು. ಅವರೆಲ್ಲ ನನ್ನ ಮೇಲೆ ಭಾರೀ ಗೌರವ ಉಳ್ಳವರಾದರು ಅಂತ ರೋಮಾಂಚಗೊಂಡು ಹೇಳ್ತಾ ಇದ್ರು. ಅಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೇ ಪೂರ್ವಭಾವಿಯಾಗಿ ನಡೀತಾ ಇದೆ. ಅವರ ಸನ್ನಿಧಾನ ಪಾತ್ರರಾದಂಥ ಕೃಷ್ಣಾರ್ಯರ ಕುರಿತಾದ ಗ್ರಂಥದ ಬಿಡುಗಡೆ, ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರು. ಅವರ ಉತ್ತರಗಳನ್ನು ಕೇಳಿದಾಗ ಗೊತ್ತಾಗ್ತದೆ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತನ್ನೋದು. ಇದೆಲ್ಲ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆದಿದೆ. ಸಮಯ ಸ್ವಲ್ಪ ಹೆಚ್ಚಾಯಿತಾದ್ದರಿಂದ ನಾನು ಪರಿಮಳ ಗೆಳೆಯರ ಬಳಗದವನೇ, ನಮ್ಮ ಬಳಗನೇ ಅದು ಕೂಡ. ಯಾಕೆಂದರೆ ಪ್ರತಿ ವರ್ಷ ಬರ್ತಾ ಇರ್ತೇನೆ, ಆದ್ದರಿಂದ ಹೆಚ್ಚಿಗೆ ಇವತ್ತು ಮಾತಾಡಲಿಕ್ಕೆ ಕಾಲಾವಕಾಶ ಇಲ್ಲ. ಇಂಥ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀಲಿ. ಮಧ್ವ ಸಿದ್ಧಾಂತ ಹೆಚ್ಚಿಗೆ ಅಭಿವೃದ್ಧಿಗೆ ಬರಬೇಕು. ಅದರ ಸವಿಯೇ ಸವಿ. ಓದ್ದಷ್ಟು ಸ್ವಾದು ಪದೇ ಪದೇ ಅಂತ ಅನುಭವಿಸಿ ಮಾರ್ಮಿಕವಾಗಿ ಹೇಳಿದಂಥವರ ಮಾತು ಕೇಳಿ ಜನ ಪರಿವರ್ತನೆ ಹೊಂದಬೇಕು. ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಅಂದ್ರಲ್ಲ, ಇದೇ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಈಗಾಗಲೇ ಒಬ್ಬರು ಡಾಕ್ಟರ್ ಹೇಳಿದರು, ಹಿಂದಿನವರು ಹೇಗೆ ಒಳ್ಳೆ ಮಾತು, ಒಂದೇ ಮಾತು, ಹಿಂದಿನವರು ಹೇಗೆ ಬದುಕಿದ್ರು ಆ ರೀತಿ ಬದುಕಲಿಕ್ಕೆ ಅಭ್ಯಾಸ ಮಾಡಬೇಕು. ಅದರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಪೂರ್ವಿಕರು ಯಾವ ರೀತಿ ಸಿದ್ಧಾಂತಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ರೋ ಅಂಥ ಸಿದ್ಧಾಂತಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದರ ಅಧ್ಯಯನದಲ್ಲಿ ಎಲ್ಲರೂ ತೊಡಗುವಂತಾಗಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಆಯೋಜಿಸಿದಂಥ ಜಯಸಿಂಹ ಅವ್ರನ್ನ ಅಭಿನಂದನೆ ಮಾಡ್ತಾ ಎಲ್ಲರನ್ನೂ ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣೆ.